ಅತಿಥಿ ದೇವೋ ಭವ. ಪರಪ್ಪನ ಅಗ್ರಹಾರಕ್ಕೆ ದರ್ಶನ್ ವಿಐಪಿ ಗೆಸ್ಟ್. ಜೈಲು ಪೊಲೀಸರ ಆದರ ಆತಿಥ್ಯವನ್ನ ನೀಡಿದ್ದಾರೆ. ಚೆನ್ನಾಗಿದೆ ಮಾಡಿ. ಸಿಗರೇಟು, ಕಾಫಿ, ಮೋಜು ಮಸ್ತಿ ಎಲ್ಲ ಕೊಡ್ರಿ. ಇನ್ನೇನಾಗಬೇಕಾಗಿದೆ? ಇನ್ನೊಂದಿಷ್ಟು ಜನ ಹೋಗ್ತಾರೆ ಒಳಗಡೆಗೆ. ಇಷ್ಟೆಲ್ಲ ಫೆಸಿಲಿಟಿ ಸಿಗಬೇಕು ಅಂದರೆ ಆಚೆ ಇದ್ಕೊಂಡು ಕೆಲಸ ಯಾಕೆ ಹುಡ್ಕೊಳ್ಳೋದು? ಅದನ್ನೇ ಯಾಕೆ ಮಾಡ್ಕೊಳ್ಳೋದು? ಸರ್ಕಾರದ ದುಡ್ಡಲ್ಲೇ ಊಟ ಸಿಗುತ್ತೆ, ಬೆಳಗ್ಗೆ ತಿಂಡಿ ಸಿಗುತ್ತೆ, ಮಧ್ಯಾಹ್ನ ಊಟ ಸಿಗುತ್ತೆ, ಸಂಜೆ ಸ್ನ್ಯಾಕ್ಸ್ ಸಿಗುತ್ತೆ, ರಾತ್ರಿ ಊಟ ಸಿಗುತ್ತೆ. ಇಷ್ಟೆಲ್ಲ ಆರಾಮಾಗಿ ಫೆಸಿಲಿಟಿ ಇರಬೇಕಾದ್ರೆ ಆಚೆ ಹಾಕಿರ್ತಾರೆ, ಎಲ್ಲ ಜೈಲಲ್ಲೇ ಹೋಗ್ತಾರೆ. ಅದನ್ನೇ ಒಂದು ಮಾಡಿಬಿಡಿ. ಹೋಗ್ತಾರೆ ಇನ್ಮೇಲೆ ಅಲ್ಲೇ ಕ್ರೈಮ್ ಮಾಡ್ಕೊಂಡು ಎಲ್ಲರೂ. ಅಸಹ್ಯ ಅನ್ಸಲ್ವಾ ಇದನ್ನೆಲ್ಲ ನಿಭಾಯಿಸುವಂಥ ಅಲ್ಲಿ ಆ ಜೈಲು ಸಿಬ್ಬಂದಿಗಳಿಗೆ? ಆಚೆ ಇರುವಂಥ ಪೊಲೀಸರು ತನಿಖೆಯನ್ನು ಎಷ್ಟು ನಿಷ್ಠೆಯಿಂದಾಗಿ ಮಾಡಿ ಅದಕ್ಕೊಂದು ಕಟ್ಟುನಿಟ್ಟಾಗಿ ತಂದಿಡ್ತಾರೆ. ಗೊತ್ತಿಲ್ಲ, ಚಾರ್ಜ್ ಶೀಟ್ ಸಲ್ಲಿಕೆ ಆದಮೇಲೆ ಗೊತ್ತಾಗುತ್ತೆ. ಅಲ್ಲೂ ಏನಾದರೂ ಹಿಂಗೆ ಕಾಣಿಸ್ಬಿಡುತ್ತೋ ಏನೋ ಅಂತೇಳಿ. ಮೇಲ್ನೋಟಕ್ಕೆ ಅವರಂತೂ ತುಂಬ ಚೆನ್ನಾಗಿ ತನಿಖೆ ಮಾಡಿದ್ದಾರೆ ಅಂತ ನಾವು ಅಂದ್ಕೊಳ್ತಾ ಇದ್ದೀವಿ. ಜೈಲಿನಲ್ಲೂ ತುಂಬ ಸ್ಟ್ರಿಕ್ಟ್ ಆಗಿಟ್ಟಿದ್ದಾರೆ. ಮನೆ ಊಟ ಕೇಳ್ತಾ ಇದ್ರು, ಕೊಡ್ತಾ ಇಲ್ಲ ಅನ್ನೋ ಮಟ್ಟಕ್ಕೆ ನಾವು ಅಂದ್ಕೊಂಡಿದ್ದೀವಿ. ಅವ್ರು ಕೋರ್ಟಿಗೆಲ್ಲ ಅರ್ಜಿ ಹಾಕಿದ್ದು ನೋಡಿದ್ರೆ, ಈಗ ಒಂದು ಫೋಟೋ ಬರ್ತಾ ಇರೋದು ನೋಡಿದ್ರೆ ಅದೆಲ್ಲವೂ ಕೂಡ ಅಯ್ಯಯ್ಯೋ ಅವೆಲ್ಲ ಡ್ರಾಮಾನ ಮಾಡ್ತಾ ಇದ್ದಿದ್ದು ಅಂತ ಅನಿಸ್ಬಿಟ್ಟಿದೆ. ಮೇಲ್ನೋಟಕ್ಕೆ ತೋರಿಸ್ದಂಗೆ ಮಾಡಿ ಹಿಂದ್ಗಡೆಯಿಂದ ಏನು ವ್ಯವಸ್ಥೆ ಮಾಡಬೇಕು ಅದನ್ನು ಮಾಡ್ದಂಗೆ ಇದೆ. ಇದು 100% ಹಂಗೆ ಇದ್ದಂಗಿದೆ. ವಿಲ್ಸನ್ ಗಾರ್ಡನ್ ನಾಗನ್ ಜೊತೆಗೆ ಮಾತುಕತೆ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ, ರೌಡಿ ಶೀಟ್ರ್ ಜೊತೆಗೆ. ಆ ಕಡೆಗೆ ಒಂದು ರೌಡಿ ಶೀಟ್ರು, ಈ ಕಡೆ ಕೊಲೆ ಆರೋಪಿಗಳಲ್ಲಿ ಇವರೆಲ್ಲ. ಜೈಲು ಊಟ ಒಗ್ಗದೆ ಮನೆ ಊಟ ಕೇಳಿದ್ರು. ಮನೆ ಊಟ ಕೇಳಿದ ದರ್ಶನಿಗೆ ಸಿಗರೇಟ್ ಭಾಗ್ಯ. ಈ ಭಾಗ್ಯಗಳ ಸರಮಾಲೆ ಅಲ್ವಾ? ಓಪನ್ ಏರ್, ಬಲಗೈಯಲ್ಲಿ ಕಾಫಿ, ಎಡಗೈಯಲ್ಲಿ ಸಿಗರೇಟ್. ಆರಾಮಾಗಿ ಕೂತ್ಕೊಂಡಿದ್ದಾರೆ, ವಿಗ್ ಒಂದು ತೆಗೆದಿದ್ದಾರೆ. ಜೈಲು ಊಟ ಒಗ್ಗದೇನೆ ಮನೆ ಊಟ ಬೇಕು. 10 kg ಡೌನ್ ಆಗ್ಬಿಟ್ಟಿದ್ದೀನಿ, ನನ್ನ ಆರೋಗ್ಯ ಸರಿ ಆಗ್ತಾ ಇಲ್ಲ. ಏನ್ ಬಿಲ್ಡಪ್ ಕೊಟ್ಟಿದ್ದು ಕೋರ್ಟ್ನಲ್ಲಿ. ಈಗ ನೋಡಿದ್ರೆ ಫೋಟೋ ಹೇಳತ್ತೆ ಎಲ್ಲ. ಯಾವ ಟೆನ್ಷನು ಇಲ್ಲ, ಏನೂ ಇಲ್ಲ, ಎಲ್ಲ ಆರಾಮಾಗಿ ಕೂತ್ಕೊಂಡಿದ್ದಾರೆ ಕಾಫಿ ಕುಡ್ಕೊಂಡು. ಅದು ಆಚೆಗೆ ಫಾರ್ಮ್ ಹೌಸ್ನಲ್ಲಿ ಕೂತ್ಕೊಳ್ತಾರಲ್ಲ, ಹಂಗೆ ಚೇರ್ ಗೀರ್ ಹಾಕೊಂಡು ಹೊರಗಡೆ ಕೂತ್ಕೊಂಡು ಒಂದು ಟಿಪಾಯಿ ಇಟ್ಕೊಂಡು. ಇನ್ನೊಂದಿಷ್ಟು ವ್ಯವಸ್ಥೆ ಇಲ್ವೇನೋ ಅಲ್ಲಿ, ಅದು ಇರುತ್ತೆ ಸಂಜೆ ಆದಮೇಲೆ. ಬೇಜಾರಾಗ್ತಾ ಇದೆ ರೀ, ಈ ವ್ಯವಸ್ಥೆಯ ಬಗ್ಗೆನೇ ಬೇಜಾರಾಗ್ತಾ ಇದೆ. ಎಷ್ಟು ಅಂತ ಈ ಜೈಲಿನ ಬಗ್ಗೆ ಬಾಯಿಗೆ ಬಂದಂಗೆ ಹೇಳಬೇಕು ಅಂತ ಪದೇ ಹೇಳ್ತಾರೆ. ಮೊಬೈಲ್ ಸಿಗುತ್ತೆ ಅಂತೆ, ಗಾಂಜಾ ಸಿಗುತ್ತೆ ಅಂತಾರೆ, ಸಿಗರೇಟ್ಗಳು ಸಿಗ್ತಾವೆ ಅಂತಾರೆ, ಬೇಕಾಗಿರುವಂಥ ಎಲ್ಲ ವ್ಯವಸ್ಥೆಗಳು ಕೂಡ ಒಳಗಡೆಗೆ ಸಿಗುತ್ತೆ ಅಂತಾರೆ. ಎಲ್ಲವೂ ಕೂಡ ಒಳಗಡೆ ಇದ್ಕೊಂಡೇ ಪ್ಲ್ಯಾನ್ ಮಾಡ್ಕೊಳ್ತಾರೆ. ಎಲ್ಲವೂ ಬರುತ್ತೆ. ಎದಕ್ಕೆ ಜೈಲು ಇರಬೇಕು? ಅದಕ್ಕೊಂದಿಷ್ಟು ಸಿಬ್ಬಂದಿಗಳನ್ನು ಹಾಕಬೇಕು. ಆ ವಿಚಾರಣಾಧೀನ ಕೈದಿಗಳಿಗೆ ಜನ ಕೊಟ್ಟಿರುವಂಥ ತೆರಿಗೆ ದುಡ್ಡಲ್ಲಿ ಅವರಿಗೆ ಅಲ್ಯಾಕೆ ಅವ್ರಿಗೆ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು? ಅಲ್ಲಿರುವಂಥ ಸಿಬ್ಬಂದಿಗಳಿಗೆ ಯಾಕೆ ಸುಮ್ಮನೆ ವ್ಯರ್ಥವಾಗಿ ದುಡ್ಡು ಕೊಡಬೇಕು? ಬಿಟ್ಬಿಡಿ, ಅವ್ರವ್ರ ಮನೆಯಲ್ಲಿ ಅವ್ರು ಇಟ್ಕೊಳ್ಳಿ. ವಿಚಾರಣಾಧೀನ ಕೈದಿಗಳು ಅಪರಾಧಿಗಳಾದ ಮೇಲೆ ಕೋರ್ಟಲ್ಲಿ ತೀರ್ಪಾದ್ಮೇಲೆ ಒಳಗಡೆಗೆ ಹಾಕಿ ಅಷ್ಟೇ. ಸುಮ್ಮನೆ 4,000 ವಿಚಾರಣಾಧೀನ ಕೈದಿನ ಇಟ್ಕೊಂಡು ಕೂತಿದ್ರೆ ಎಲ್ಲರಿಗೂ ಇದೇ ವ್ಯವಸ್ಥೆಯನ್ನು ಮಾಡಿಟ್ಕೊಳ್ಳೋದಾದ್ರೆ ಏನಕ್ಕೆ ಬೇಕು? ಒಂದು ರೀತಿ ಬಿಸ್ನೆಸ್ ಸೆಂಟರ್ ಅದಂಗಿದೆ. ಅವ್ರಿಗೆ ಬೇಕಾಗಿರೋ ವ್ಯವಸ್ಥೆನ ನೀವು ಮಾಡಿಕೊಡೋದು, ನಿಮಗೆ ಬೇಕಾಗಿರೋ ವ್ಯವಸ್ಥೆನ ಅವ್ರು ನಿಮಗೆ ಮಾಡಿಕೊಡ್ತಾರೆ. ಅಡ್ಜಸ್ಟ್ಮೆಂಟ್ ಮೇಲೆ ನಡ್ಕೊಂಡು ಹೋಗೋದು. ಇದನ್ನ ಮಾಡೋಕ್ಕೆ 4,000 ವಿಚಾರಣಾಧೀನ ಕೈದಿ ನೋಡೋಕ್ಕೆ ಒಂದಿಷ್ಟು 1,000 ಸಿಬ್ಬಂದಿಗಳು ಇರ್ತೀರಾ. ಮಾರ್ನಿಂಗ್ ಶಿಫ್ಟಲ್ಲಿ, ಸೆಕೆಂಡ್ ಶಿಫ್ಟಲ್ಲಿ, ನೈಟ್ ಶಿಫ್ಟಲ್ಲಿ ಒಬ್ಬರು ನಿಮ್ಮನ್ನೆಲ್ಲ ನೋಡ್ಕೊಳ್ಳೋಕ್ಕೆ. ನಿಮಗೆ ಜನ ಕಟ್ಟಿರುವಂಥ ತೆರಿಗೆ ದುಡ್ಡು, ಪಾಪ ಜನ ದುಡ್ದು ಟ್ಯಾಕ್ಸ್ ಕಟ್ಟಬೇಕು. ಆ ದುಡ್ಡಲ್ಲಿ ನಿಮಗೆ ಕಟ್ಟಬೇಕು ಸಂಬಳ. ಅದಕ್ಕೆ ನೀವು ಅದಕ್ಕೆ ವ್ಯವಸ್ಥೆಯನ್ನು, ಇಂಥ ಆರೋಪವನ್ನು ಹೊತ್ತಿರೋರಿಗೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಕೂತ್ಕೊಳ್ಬೇಕು. ಅವ್ರಿಗೆ ಪಶ್ಚಾತ್ತಾಪನೂ ಆಗದೆ ಇರೋ ರೀತಿಯಲ್ಲಿ ನೋಡ್ತಾ ಇಲ್ಲ ನೀವು. ಹೆಂಗೆ ಸುಧಾರಿಸ್ಬೇಕು? ಅದಕ್ಕೆ ಜೈಲಿನಲ್ಲಿ ಕೈದಿಗಳ ಸಂಖ್ಯೆ ಹೆಚ್ಚಾಗ್ತಾ ಇರೋದು ಯಾಕೆ ಅಂತಂದ್ರೆ ಈ ವ್ಯವಸ್ಥೆಗಳು ಅವ್ರಿಗೆ ಸಿಗ್ತಾ ಇರೋದು.